ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ಇವತ್ತು 44ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 44. ಅಜಸ್ಯ ಜನ್ಮೋತ್ಪಥನಾಶನಾಯ ಕರ್ಮಾಣ್ಯ ಕರ್ತೃರ್ಗ್ರಹಣಾಯ ಪುಂಸಾನ್ ನನ್ವನ್ಯಥಾ ಕೋರ್ಹತಿ ದೇಹಯೋಗಂ ಪರೋ ಗುಣಾನಾಮುತ ಕರ್ಮತಂತ್ರಂ. ಅನುವಾದ: ದುರಹಂಕಾರಿಗಳನ್ನು ನಿರ್ನಾಮ ಮಾಡಲು ಭಗವಂತನು ಪ್ರಕಟನಾಗುತ್ತಾನೆ. ಅವನ ಕಾರ್ಯಗಳು ಪಾರಮಾರ್ಥಿಕವಾಗಿದ್ದು ಸಕಲರೂ ತಿಳಿಯಲೆಂದೇ ಅವು ನಡೆಯುತ್ತವೆ. ಇಲ್ಲವಾದಲ್ಲಿ ಎಲ್ಲ ದೈಹಿಕ ಆಚಾರ ವಿಚಾರಗಳಿಗೆ ಅತೀತನಾದ ಭಗವಂತನು ಭೂಮಿಗೆ ಬರಲು ಬೇರಾವ ಉದ್ದೇಶವಿದೆ? ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಭಗವಂತ ದುಃಖಿಗಳ ಯಾತನೆಯನ್ನು ನಿವಾರಿಸೋದಕ್ಕೆ ಯಾವಾಗಲೂ ಸಿದ್ಧನಾಗಿರ್ತಾನೆ ಅಂತ ನಾವು ಕೇಳಿದೀವಲ್ವಾ. ಅವನೇ ಹೇಳಿದಾನೆ. ಆದರೂ ಕುರುಗಳು ಬೇಕಾದಷ್ಟು ಪಾಪಗಳನ್ನು ಮಾಡ್ತಾ ಇದ್ರು. ಇನ್ನೂ ಅವನ ಜೊತೆ ಸೇರ್ಕೊಂಡು ಇನ್ನೂ ಬೇಕಾದಷ್ಟು ಜನ ರಾಜರು ಇದ್ರು. ಅವರು ಕೂಡ ಗರ್ವದಿಂದ ಮೆರಿತಾ ಇದ್ರು, ಮತ್ತೆ ಬೇರೆಯವರಿಗೆ ತೊಂದರೆ ಕೊಡೋದು ಆ ಥರ ಎಲ್ಲ ಮಾಡ್ತಾ ಇದ್ರು ಕೂಡ ಭಗವಂತ ಸುಮ್ಮನೆ ಯಾಕಿದ್ದ? ಕುರುಗಳನ್ನು ಕೊಲ್ಲದೆ ಇದನ್ನೆಲ್ಲ ಯಾಕೆ ಸಹಿಸ್ಕೊಂಡಿದ್ದ ಅಂತಂದ್ಬಿಟ್ಟು ಪ್ರಶ್ನೆ ಕೇಳ್ತಾರಲ್ವ, ಅದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಏನಾಗುತ್ತೆ ಅಂತ ನೋಡೋಣ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ದುರಹಂಕಾರಿಗಳನ್ನು ನಿರ್ನಾಮ ಮಾಡೋದಕ್ಕೋಸ್ಕರ ಭಗವಂತ ಪ್ರಕಟನಾಗ್ತಾನೆ. ಅವನು ಮಾಡುವಂಥ ಕೆಲಸಗಳಿದೆಯಲ್ಲ ಅದೆಲ್ಲ ಪಾರಮಾರ್ಥಿಕವಾಗಿದ್ದು ಎಲ್ಲರೂ ಅದನ್ನು ತಿಳ್ಕೊಳ್ಳಿ ಅಂತಾನೆ ಅದು ನಡೆಯುತ್ತೆ. ಇಲ್ಲದೆ ಇದ್ದಿದ್ರೆ ಎಲ್ಲ ದೈಹಿಕ ಆಚಾರ ವಿಚಾರಗಳಿಗೆ ಅತೀತನಾಗಿರುವಂಥವನು. ಅವನಿಗೆ ನಮ್ಮ ಹಾಗೆ ಈ ದೇಹಕ್ಕೆ ಸಂಬಂಧಪಟ್ಟಾಗ ನಾವೆಲ್ಲ ಏನೇನು ಕೆಲಸಗಳು, ನಿಯಮ ಮತ್ತು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಫಾಲೋ ಮಾಡಬೇಕು. ಜನ್ಮ ಮೃತ್ಯು ಜರ ವ್ಯಾಧಿನಲ್ಲಿ ನಾವು ಸುತ್ತಾ ಇರಬೇಕು ಈ ಚಕ್ರದಲ್ಲಿ, ಇದೆಲ್ಲ ಇದೆಯಲ್ವ. ಆ ರೀತಿ ಅವನಿಗೆ ಯಾವುದೂ ಇಲ್ಲ. ಅವನು ಇಲ್ಲಿಗೆ ಬರಬೇಕು ಅಂತಂದರೆ, ಈಗ ನಾವು ಈ ಭೂಮಿಗೆ ಬರಬೇಕು ಅಂತಂದರೆ ಅದಕ್ಕೊಂದು ಕಾರಣ ಇದೆ. ನಮಗೆ ಒಂದು ಹುಟ್ಟಿದೆ ಅಂತಂದರೆ ಅದಕ್ಕೊಂದು ಕಾರಣ ಇದೆ ಅಲ್ವಾ. ಆದರೆ ಭಗವಂತನಿಗೆ ಆ ರೀತಿ ಯಾವುದೂ ಇಲ್ಲ. ಅವನು ಇದಕ್ಕೆ ಅತೀತನಾಗಿರುವಂಥವನು. ಆದರೂ ಅವನು ಇಲ್ಲಿಗೆ ಬರ್ತಾನೆ ಅಂತಂದರೆ ಅದರ ಉದ್ದೇಶ ಏನು? ಅವನು ದುರಹಂಕಾರಿಗಳನ್ನು ನಿರ್ನಾಮ ಮಾಡೋದಕ್ಕೋಸ್ಕರನೇ ಬರೋದು ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಭಗವದ್ರೂಪವು ಶಾಶ್ವತವಾದದ್ದು, ಆನಂದಮಯವಾದದ್ದು ಮತ್ತು ಸರ್ವಜ್ಞತ್ವದಿಂದ ಕೂಡಿದುದು. ಅವನ ಅವತಾರವು ದಿಗಂತದಲ್ಲಿ ಸೂರ್ಯೋದಯದಂತೆ ಕೇವಲ ಆವಿರ್ಭಾವ ಮಾತ್ರ. ಅಸ್ತಿತ್ವದಲ್ಲಿನ ಉಳಿದ ಜೀವಗಳಂತೆ ಅವನ ಜನನವು ಲೌಕಿಕ ಪ್ರಕೃತಿಯ ಪ್ರಭಾವ ಮತ್ತು ಪೂರ್ವ ಕರ್ಮಗಳ ಬಂಧನದ ಪರಿಣಾಮ ಆಗುವುದಿಲ್ಲ. ಅವನ ಕಾರ್ಯಗಳು ಮತ್ತು ಚಟುವಟಿಕೆಗಳು ಸ್ವತಂತ್ರ ಲೀಲೆಗಳಾಗಿದ್ದು ಅವು ಐಹಿಕ ಪ್ರಕೃತಿಯ ಪ್ರತಿಕ್ರಿಯೆಗಳಿಗೆ ಅಧೀನವಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರಹ್ಮ ಸಂಹಿತೆ, ಬ್ರಹ್ಮ ಬರೆದಿರುವಂಥ ಒಂದು ಗ್ರಂಥ ಅದು. ಸೊ ಅದರಲ್ಲಿ ಈಶ್ವರ ಪರಮಃ ಕೃಷ್ಣ ಅಂತ ಹೇಳಿದ್ದಾರೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ ಹೇಳಿದ್ದಾರೆ. ಅಂದರೆ ಭಗವಂತನ ರೂಪ ಇದೆಯಲ್ಲ ಅದು ಶಾಶ್ವತವಾಗಿರುವಂಥದ್ದು, ಆನಂದಮಯವಾಗಿರುವಂಥದ್ದು, ಮತ್ತು ಎಲ್ಲ ಜ್ಞಾನದಿಂದ ಪರಿಪೂರ್ಣವಾಗಿರುವಂಥದ್ದು. ಅವನ ಅವತಾರ ಹೇಗೆ ಅಂತಂದರೆ, ಸೂರ್ಯ ಹುಟ್ಟುತ್ತಾನಲ್ಲ ಆ ರೀತಿ ಮುಳುಗೋದು ಅವನ ಅವತಾರದಲ್ಲಿ ಇಲ್ವೇ ಇಲ್ಲ. ಅಂದರೆ ಅರ್ಥ ಏನು? ಆವಿರ್ಭಾವ ಮಾತ್ರ. ಈಗ ನಮ್ಮಂಥ ಜೀವಿಗಳಿದ್ದೀವಲ್ವಾ, ನಾವು ಹೇಗೆ ಅಂತಂದರೆ ಲೌಕಿಕ ಪ್ರಕೃತಿಯ ಪ್ರಭಾವದ ಮೇಲೆ ಮತ್ತು ನಮ್ಮ ಪೂರ್ವ ಜನ್ಮಗಳ ಸುಕೃತ ಕರ್ಮಗಳಿರುತ್ತಲ್ಲ ಅದರ ಬಂಧನದ ಪರಿಣಾಮವಾಗಿ ನಾನು ಏನೋ ಒಂದು ಕರ್ಮವನ್ನು ಮಾಡಿರ್ತೀನಿ, ಅದಕ್ಕೆ ನನಗೇನೋ ಒಂದು ಪ್ರತಿಫಲ ಸಿಕ್ಕಿರುತ್ತೆ. ಅದನ್ನು ನಾನು ತೀರಿಸೋದಕ್ಕೆ ಅಥವಾ ಅದನ್ನು ನಾನು ಅನುಭವಿಸೋದಕ್ಕೆ ಇಲ್ಲಿಗೆ ಬಂದಿರ್ತೀನಿ. ಪುಣ್ಯ ಮಾಡಿದ್ರೂ ಅದನ್ನು ಅನುಭವಿಸೋದಕ್ಕೆ ಮತ್ತೆ ನಾವು ಬರಬೇಕು, ಪಾಪ ಮಾಡಿದರೂ ಕೂಡ ಅದನ್ನು ಅನುಭವಿಸೋದಕ್ಕೆ ಮತ್ತೆ ನಾವು ಹುಟ್ಟಬೇಕು. ಆದರೆ ಭಗವಂತನ ವಿಷಯದಲ್ಲಿ ಹಾಗಲ್ಲ. ಅವನ ಕೆಲಸಗಳು, ಅವನ ಚಟುವಟಿಕೆಗಳು ಎಲ್ಲವೂ ಕೂಡ ಅವನ ಸ್ವತಂತ್ರ ಲೀಲೆಗಳು. ಅವನಿಷ್ಟ ಬಂದಾಗ ನಡ್ಕೋಬಹುದು. ಆದರೆ ನಾವು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಾನು ನಾಳೆ
ಏನೋ ಒಂದು ಅಂದ್ಕೊಳ್ತೀನಿ ಅಂತ ಇಟ್ಕೊಳ್ಳಿ, ಈ ರೀತಿ ಮಾಡಬೇಕು ಅಂತ, ಅದು ನನ್ನ ಇಷ್ಟದ ಪ್ರಕಾರ ಆಗೋದಿಲ್ಲ. ನನ್ನ ಕರ್ಮದಲ್ಲಿ ಇರುತ್ತೋ, ನಾನು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿರ್ತೀನಲ್ಲ, ಅದನ್ನು ತೀರಿಸೋದಕ್ಕೋಸ್ಕರ ಇಲ್ಲಿ ಬಂದಿರ್ತೀನಲ್ವಾ. ಸೊ ನಾನು ಅಂದ್ಕೊಂಡಾಗೆಲ್ಲ ನಾನು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಮೊದಲೇ ಪೂರ್ವ ನಿರ್ಧಾರಿತವಾಗಿರುತ್ತೆ. ನಾನು ಹೇಗೆಲ್ಲ ನಡ್ಕೋಬೇಕು, ಏನೇನು ಮಾಡಬೇಕು ಅಂತ ಅದಕ್ಕೆ ತಕ್ಕನಾಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆದರೆ ಭಗವಂತನ ಲೀಲೆಗಳಿದೆಯಲ್ಲ, ಅದು ಈ ಐಹಿಕ ಪ್ರಕೃತಿಯ ಪ್ರತಿಕ್ರಿಯೆಗಳಿಗೆ ಅಧೀನವಾಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಈ ರೀತಿ ಹೇಳಿದ್ದಾರೆ. ಏನು ಅಂತಂದರೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬದ್ಧತೆ. ಅಂದರೆ ಅರ್ಥ ಏನು? ದೇವೋತ್ತಮ ಪರಮಪುರುಷನು ಜೀವಿಗಳಿಗಾಗಿ ವಿಧಿಸುವ ಕರ್ಮ ಸಿದ್ಧಾಂತವು ಅವನಿಗೆ ಅನ್ವಯಿಸದು, ಅಥವಾ ಶ್ರೀಸಾಮಾನ್ಯರ ಚಟುವಟಿಕೆಗಳಿಂದ ತನ್ನನ್ನು ಸುಧಾರಿಸಿಕೊಳ್ಳುವ ಆಕಾಂಕ್ಷೆಯೂ ಭಗವಂತನಿಗಿಲ್ಲ. ಶ್ರೀಸಾಮಾನ್ಯ ಜೀವಿಗಳು ತಮ್ಮ ಬದ್ಧಾತ್ಮಕ ಜೀವನದ ಸುಧಾರಣೆಗಾಗಿ ಕೆಲಸ ಮಾಡುತ್ತಾರೆ. ಆದರೆ ಭಗವಂತನು ಈಗಾಗಲೇ ಸಕಲೈಶ್ವರ್ಯ ಸಂಪನ್ನನು, ಸಬಲನು, ಸಕಲ ಖ್ಯಾತನು, ಸರ್ವಾಂಗ ಸುಂದರನು, ಸರ್ವಜ್ಞಾನಿಯೂ ಹಾಗೂ ಸರ್ವ ಪರಿತ್ಯಾಗಿಯೂ ಆಗಿದ್ದಾನೆ. ಹೀಗಿರುವಾಗ ಅವನೇಕೆ ಸುಧಾರಣೆ ಬಯಸಬೇಕು? ಇಲ್ಲಿ ಭಗವಂತ ಇಲ್ಲಿಗೆ ಬರೋದಕ್ಕೂ ನಾವು ಬರೋದಕ್ಕೂ ಡಿಫ್ರೆನ್ಸ್ ಇದೆ. ಭಗವಂತ ಕರ್ಮ ಸಿದ್ಧಾಂತವನ್ನು ಅವನು ಫಾಲೋ ಮಾಡಬೇಕಾಗಿಲ್ಲ, ಆದರೆ ನಾವು ಮಾಡಬೇಕು. ನಾವು ನಡೆಸುವಂಥ ಚಟುವಟಿಕೆಗಳಿಂದ ಅವನು ಸುಧಾರಿಸ್ಕೊಳ್ಬೇಕು ಅಂತೇನಿಲ್ಲ. ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಒಂದು ಜೈಲಿರುತ್ತೆ ಅಂತ ಇಟ್ಕೊಳ್ಳಿ. ಆ ಜೈಲಲ್ಲಿರುವಂಥ ಖೈದಿಗೂ ಅಲ್ಲಿ ನೋಡ್ಕೊಳ್ಳುವಂಥ ಒಬ್ಬ ಅಧಿಕಾರಿ ಇರ್ತಾನಲ್ಲ, ಅವನಿಗೂ ಡಿಫ್ರೆನ್ಸ್ ಇರುತ್ತಲ್ಲ. ಅವನು ಜೈಲಲ್ಲೇ ಇರ್ತಾನೆ, ಇವನು ಜೈಲಲ್ಲೇ ಇರ್ತಾನೆ. ಅಂದರೆ ಅವನು ಇರುವಂಥ ರೀತಿಗೂ ಇವನು ಇರುವಂಥ ರೀತಿಗೂ ಡಿಫ್ರೆನ್ಸ್ ಇದೆಯಲ್ವಾ. ಇವನಲ್ಲಿ ಶಿಕ್ಷೆಯನ್ನು ಅನುಭವಿಸೋದಕ್ಕೋಸ್ಕರ ಅಲ್ಲಿದ್ದಾನೆ, ಆದರೆ ಜೈಲ್ ಆಫೀಸರ್ ಇದ್ದಾನಲ್ಲ, ಅವನು ಇವನನ್ನು ನೋಡ್ಕೊಳ್ಳೋದಕ್ಕೆ ಅಥವಾ ಇವನಿಗೊಂದು ಏನೋ ಒಂದು ಬುದ್ಧಿವಾದ ಹೇಳೋದಕ್ಕೋಸ್ಕರ ಅಲ್ಲಿರ್ತಾನೆ, ಅವನ ಕೆಲಸ ಮಾಡೋದಕ್ಕೆ ಅಲ್ಲಿರ್ತಾನೆ. ಆದರೆ ಆ ಜೈಲರು ತನ್ನಿಷ್ಟ ಬಂದಾಗ ಅವನು ಬರ್ಬೋದು, ಹೋಗ್ಬೋದು, ಎಲ್ಲ ಮಾಡ್ಬೋದು. ಆದರೆ ಖೈದಿ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದು ಸುಮ್ಮನೆ ನಮ್ಗೆ ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೇ. ಇಲ್ಲಿ ಭಗವಂತ ಈ ಭೂಮಿಗೆ ಬರೋದಕ್ಕೂ ನಾವು ಬರೋದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಇಲ್ಲಿ ಅರ್ಥ. ನಾವೇನೋ ಒಂದು ತಪ್ಪು ಮಾಡಿರ್ತೀವಿ, ನಾವು ಸುಧಾರಿಸ್ಕೋಬೇಕು ಅಂದರೆ ನಾವು ಬುದ್ಧಿಯನ್ನು ಕಲಿಬೇಕು, ನಾವು ಮಾಡಿರೋ ತಪ್ಪನ್ನು ನಾವು ಸರಿ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. ಆದರೆ ಭಗವಂತ ಹಾಗಲ್ಲ. ಅವನು ಸಕಲೈಶ್ವರ್ಯ ಸಂಪನ್ನನು, ಸಬಲನು, ಮತ್ತು ತುಂಬ ವಿಖ್ಯಾತನಾಗಿರುವಂಥವನು, ಸರ್ವಾಂಗ ಸುಂದರ, ಸರ್ವಜ್ಞ, ಸರ್ವ ಪರಿತ್ಯಾಗಿ ಎಲ್ಲ ಆಗಿದ್ದಾನೆ. ಆಗಿರಬೇಕಾದ್ರೆ ಅವನು ಯಾವ ಸುಧಾರಣೆ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು, ಸಿರಿ ಸಂಪದದಲ್ಲಿ ಯಾರೊಬ್ಬರಿಂದಲೂ ಅವನನ್ನು ಮೀರಿಸಲಾಗದು. ಹೀಗಾಗಿ ಸುಧಾರಣೆಯ ಬಯಕೆಯೂ ಅವನಿಗೆ ಪರಮ ನಿರುಪಯುಕ್ತವಾದದ್ದು. ಯಾರೊಬ್ಬರು ಭಗವಂತನ ಕಾರ್ಯಗಳನ್ನು ಮತ್ತು ಸಾಮಾನ್ಯ ಜೀವಿಯ ಚಟುವಟಿಕೆಗಳನ್ನು ತಾರತಮ್ಯ ತಿಳಿದು ನೋಡಬೇಕು. ಆಗ ಭಗವಂತನ ದಿವ್ಯ ಸ್ಥಿತಿಯ ಬಗ್ಗೆ ಯುಕ್ತವಾದ ತೀರ್ಮಾನಕ್ಕೆ ಬರಲು ಸಾಧ್ಯವಾದೀತು. ಭಗವಂತನ ದಿವ್ಯತ್ವದ ತೀರ್ಮಾನಕ್ಕೆ ಬಂದವನು ಭಗವದ್ಭಕ್ತನಾಗಬಹುದು ಮತ್ತು ತಕ್ಷಣದಿಂದಲೇ ಪೂರ್ವಾರ್ಜಿತ ಕರ್ಮಫಲಗಳಿಂದ ಮುಕ್ತನಾಗಬಹುದು. ಅಂದರೆ ಅರ್ಥ, ನಾವಿಲ್ಲಿರೋದಕ್ಕೂ ಭಗವಂತ ಇಲ್ಲಿರೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಅದೇ ರೀತಿ ಅವನು ಮಾಡುವಂಥ ಕೆಲಸಗಳಿಗೂ ನಾವು ಮಾಡುವಂಥ ಕೆಲಸಗಳಿಗೂ ಡಿಫ್ರೆನ್ಸ್ ಇದೆ. ಅದನ್ನು ನಾವು ತಾರತಮ್ಯ ಮಾಡಿ ನೋಡಬೇಕು. ಅವನು ಮಾಡ್ತಾ ಇರೋ ಕೆಲಸದ ಹಿಂದೆ ಏನು ಉದ್ದೇಶ ಇದೆ, ಅದರಿಂದ ಅವನಿಗೇನು ಸಿಗುತ್ತೆ, ನಾವು ಮಾಡ್ತಾ ಇರುವ ಕೆಲಸದ ಹಿಂದೆ ಉದ್ದೇಶ ಏನಿದೆ, ಅದರಿಂದ ನಮಗೆ ಫಲ ಏನು ಸಿಗುತ್ತೆ, ಇದನ್ನೆಲ್ಲ ತಾರತಮ್ಯ ಮಾಡಿ ನೋಡಿದಾಗ ಭಗವಂತನ ದಿವ್ಯ ಸ್ಥಿತಿ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಗ ನಾವು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಯಾವಾಗ ನಾವು ಭಗವಂತ ಮತ್ತು ನಮ್ಮ ಕೆಲಸ ಕಾರ್ಯಗಳಿರುತ್ತಲ್ಲ, ನಡವಳಿಕೆಗಳಿರುತ್ತಲ್ಲ, ಅದ್ರ ಬಗ್ಗೆ ಗಮನ ಹರಿಸ್ತಾ ಇರಬೇಕು. ಮತ್ತು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋದನ್ನು ಕಲಿಬೇಕು. ಮತ್ತು ಅವನು ಎಷ್ಟು ದಿವ್ಯನಾಗಿದ್ದಾನೆ, ಅವನ ಒಂದು ಇಂಪಾರ್ಟೆನ್ಸ್ ಏನು, ಅವನ ಲಕ್ಷಣಗಳೇನು, ಅವನ ಗುಣಗಳೇನು, ಅವನು ಯಾವ ರೀತಿ ದಿವ್ಯತ್ವದಲ್ಲಿದ್ದಾನೆ, ಅದೆಲ್ಲ ನಾವು ತಿಳ್ಕೊಳ್ತಾ ಏನಾಗುತ್ತೆ, ನಮಗೆ ಅವನ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗ್ತಾ ಹೋದಂಗೆ ನಾವು ಪರಿಶುದ್ಧರಾಗ್ತಾ ಹೋಗ್ತೀವಿ. ಆಗ ನಾವು ಭಗವಂತನ ಭಕ್ತರಾಗಬಹುದು. ಯಾವಾಗ ಅವನನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವೋ ಆಗ ನಮ್ಮನ್ನು ಭಕ್ತರು ಅಂತ ಕರೀತಾರೆ. ಅಲ್ಲಿವರೆಗೂ ನಾವು ಭಕ್ತರಾಗಿರೋದಿಲ್ಲ. ಭಗವಂತನ ಬಗ್ಗೆ ನಮಗೆ ವಿಶೇಷವಾದ ಒಂದು ಇಂಟ್ರೆಸ್ಟ್ ಬರಬೇಕು.
ಅವನ ಬಗ್ಗೆ ತಿಳ್ಕೋಬೇಕು, ಅವನು ಏನು ಕೆಲಸ ಮಾಡಿದಾನೋ ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ಅಂದರೆ ಲೀಲೆಗಳು, ಅವನು ಮಾಡಿರುವ ಕೆಲಸಗಳನ್ನು ನಾವು ಲೀಲೆಗಳು ಅಂತ ಕರಿತೀವಿ. ಸೊ ಭಗವಂತನ ಲೀಲೆಗಳು, ಅವತಾರಗಳಲ್ಲಿ ಹೇಗೆ ಲೀಲೆ ಮಾಡಿದಾನೆ ಅದನ್ನೆಲ್ಲ ತಿಳ್ಕೊಳ್ಳುವಂಥ ಒಂದು ಆಸಕ್ತಿ ನಮ್ಮಲ್ಲಿ ಯಾವಾಗ ಬರುತ್ತೋ, ಬಂದು ಅದನ್ನು ಯಾವಾಗ ಕೇಳೋದಕ್ಕೆ ಶುರು ಮಾಡ್ತೀವೋ, ಅವನ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ತುಂಬ ನಾವು ಒಂದು ಕಾತುರತೆಯನ್ನು ಪಡಿತೀವೋ, ಅವನ ಸೇವೆ ಮಾಡೋದಕ್ಕೆ ನಮ್ಗೆ ಆಮೇಲೆ ಇಷ್ಟ ಬರ್ತಾ ಹೋಗುತ್ತೆ. ಅವನು ಬಿಟ್ಟಿರೋದಕ್ಕಾಗಲ್ಲ ಅನ್ನುವಷ್ಟರ ಮಟ್ಟಿಗೆ ನಮಗೆ ಅವನ ಮೇಲೆ ಪ್ರೀತಿ ಬರುತ್ತೆ. ಇದೆಲ್ಲ ಒಬ್ಬ ಭಕ್ತನ ಲಕ್ಷಣ ಆಗುತ್ತೆ. ಆವಾಗ ನಾವು ಭಕ್ತರು ಅಂತ ಅನ್ನಿಸ್ಕೊಳ್ತೀವಿ. ಆ ರೀತಿ ಭಕ್ತರಾದಾಗ ನಾವು ಪೂರ್ವಾರ್ಜಿತ ಕರ್ಮ ಫಲಗಳಿಂದ, ಈಗ ನಾವು ಹುಟ್ಟು ಸಾವು ಚಕ್ರದಲ್ಲಿ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಹಿಂದೆ ಮಾಡಿದ್ದನ್ನು ಇಲ್ಲಿ ತೀರಿಸೋದಕ್ಕೆ ಬರ್ತೀವಿ. ಅದ್ರ ಜೊತೆಗೆ ಈಗಲೂ ಒಂದಷ್ಟು ಕರ್ಮಗಳನ್ನು ಮಾಡ್ತೀವಿ. ಅಲ್ಲಿಂದ ನಮಗೆ ಮತ್ತೆ ಫಲ ಬರುತ್ತೆ. ಅದರಿಂದ ಮತ್ತೆ ಇನ್ನೊಂದು ಜನ್ಮವನ್ನು ತಗೋಬೇಕು. ಹೇಗಪ್ಪ ಇದರಿಂದ ಬಿಡುಗಡೆ ಹೊಂದೋದು ಅಂತಂದರೆ, ಆ ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ, ನಾವು ಭಗವಂತನ ಭಕ್ತರಾದಾಗ ನಮಗೆ ಇದೆಲ್ಲ ಆಗುತ್ತೆ. ಅಂದರೆ ಪೂರ್ವ ಜನ್ಮದ ಕರ್ಮ ಫಲಗಳಿಂದ ನಾವು ಬಿಡುಗಡೆ ಹೊಂದುತ್ತೀವಿ. ಈಗ ಗೊತ್ತಾಯ್ತಾ, ಕರ್ಮ ಫಲಗಳಿಂದ ನಾವು ಮುಕ್ತರಾಗೋದು ಹೇಗೆ ಅಂತಂದ್ಬಿಟ್ಟು, ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜಾಂ ಅಂತ ಹೇಳಿದ್ದಾರೆ. ಭಗವಂತನು ಭಕ್ತರ ಪೂರ್ವಕರ್ಮಗಳ ಪ್ರಭಾವವನ್ನು ತಗ್ಗಿಸುತ್ತಾನೆ, ಇಲ್ಲವೇ ತೊಡೆದು ಹಾಕುತ್ತಾನೆ. ಅಂದರೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನೇ ಹೇಳಿದ್ದಾನೆ, ಭಗವಂತ ಏನು ಮಾಡ್ತಾನೆ, ತನ್ನ ಸೇವೆಯನ್ನು ಮಾಡುವಂಥವರಿಗೆ ಅವರ ಪೂರ್ವಜನ್ಮದ ಕರ್ಮಗಳಿದೆಯಲ್ಲ ಅದನ್ನೆಲ್ಲ ಕಡಿಮೆ ಮಾಡ್ತಾ ಬರ್ತಾನೆ. ಆಮೇಲೆ ಇಲ್ಲದೆ ಇರೋ ಹಾಗೇ ಮಾಡಿಬಿಡ್ತಾನೆ. ಈಗ ನಾವು ಭಕ್ತರು ಅಂತಂದರೆ ಈ ಒಂದು ಧರ್ಮಗ್ರಂಥಗಳನ್ನೆಲ್ಲ ಓದಿ ತಿಳ್ಕೊಳ್ಳೋದಕ್ಕೆ ಮುಂಚೆ ಹೇಗಿದ್ವಿ, ನಮ್ಮ ಕರ್ಮಗಳು ಹೇಗಿತ್ತು, ಮತ್ತು ನಾವು ಈಗ ಹೇಗಿದ್ದೀವಿ, ನಾವು ಈಗ ಮಾಡ್ತಾ ಇರುವಂಥ ಕರ್ಮಗಳು ಹೇಗಿದೆ, ಇದನ್ನು ನಾವು ಸ್ವಲ್ಪ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಒಂದು ಲೈಫಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತಂದ್ಬಿಟ್ಟು. ಆ ರೀತಿ ಭಗವಂತ ನಮಗೆ ಸಹಾಯ ಮಾಡ್ತಾ ಹೋಗ್ತಾನೆ. ಸಕಲ ಜೀವಿಗಳು ಭಗವಂತನ ಚಟುವಟಿಕೆಗಳನ್ನು ಅಂಗೀಕರಿಸಬೇಕು ಹಾಗೂ ಸವಿಯಬೇಕು. ಅವನ ಲೀಲೆಗಳು ಸಾಮಾನ್ಯ ಜನರನ್ನು ಭಗವಂತನತ್ತ ಆಕರ್ಷಿಸಲಿಕ್ಕಾಗಿಯೇ ಇವೆ. ಭಗವಂತನು ಸದಾಕಾಲ ಭಕ್ತರ ಪರ ಕಾರ್ಯನಿರ್ವಹಿಸುತ್ತಾನೆ. ಆದ್ದರಿಂದ ಕಾಮ್ಯಕರ್ಮಿಗಳು ಅಥವಾ ಮುಕ್ತಿಯನ್ನು ಅಪೇಕ್ಷಿಸುವವರು ಭಗವಂತನು ಭಕ್ತರ ರಕ್ಷಕನಾಗಿ ವರ್ತಿಸಿದಾಗ ಅವನಿಂದ ಆಕರ್ಷಿತರಾಗಬಹುದು. ಅಂದರೆ ಎಲ್ಲರೂ ಕೂಡ ಭಗವಂತನ ಚಟುವಟಿಕೆಗಳು, ಅವನೇನೇನು ಕೆಲಸಗಳನ್ನು ಮಾಡಿದಾನೋ ಅದನ್ನೆಲ್ಲ ಒಪ್ಕೋಬೇಕು ಮತ್ತು ಅದನ್ನು ಸವಿಬೇಕು. ಭಗವಂತನ ಲೀಲೆಗಳನ್ನು ಕೇಳ್ತಾ ಇದ್ರೆ ನಮಗೆ ಎಷ್ಟು ಆನಂದ ಸಿಗುತ್ತೆ ಅಂತಂದರೆ, ಆ ಸವಿಯನ್ನು ಯಾರು ಸವದಿರ್ತಾರೋ, ಅಂದರೆ ಅದನ್ನು ಟೇಸ್ಟ್ ನೋಡಿರ್ತಾರೋ ಅವರಿಗೆ ಮಾತ್ರ ಅದು ಗೊತ್ತಾಗೋದು. ನಮಗೆ ಭಕ್ತಿ ಇಲ್ಲ, ಅದಕ್ಕೆ ನಮಗೆ ಆ ಒಂದು ರುಚಿ ಸಿಗೋದಿಲ್ಲ. ಅದರಲ್ಲಿ ಏನು ಭಗವಂತ ಲೀಲೆಗಳನ್ನು ಮಾಡೋದನ್ನು ಕೇಳ್ತೀವಿ ಅಷ್ಟೇ. ಅದರಲ್ಲಂತ ಏನು ಆನಂದ ಸಿಗುತ್ತೆ ಅಂತಂದರೆ ನಿಜವಾಗ್ಲೂ ಅದನ್ನು ಯಾರು ಅನುಭವಿಸ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗೋದು. ಭಗವಂತನ ಲೀಲೆಗಳಿದೆಯಲ್ಲ ಅದು ಸಾಮಾನ್ಯ ಜನರನ್ನ ಭಗವಂತನ ಕಡೆ ಆಕರ್ಷಣೆ ಮಾಡೋದಕ್ಕೋಸ್ಕರನೇ ಇದೆ. ನೋಡಿ, ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿ ನಮ್ಮನ್ನ ಇಲ್ಲಿಟ್ಟಿದ್ದಾನೆ. ನನ್ನ ಬಗ್ಗೆ ತಿಳ್ಕೊಂಡು ನೀವು ಮಾಡಿರೋ ತಪ್ಪನ್ನ ತಿದ್ದುಕೊಂಡು ನನ್ನ ಧಾಮಕ್ಕೆ ವಾಪಸ್ ಬನ್ನಿ ಅಂತ ಅಂದ್ಬಿಟ್ಟು. ಆದರೆ ನಾವೇನು ಮಾಡಿದ್ದೀವಿ, ಇಲ್ಲಿ ಬಂದು ಈ ಪ್ರಪಂಚದ ಜಗಮಗಿಸುವಂತಹ ಒಂದು ಮಾಯೆಗೆ ನಮ್ಮ ಮನಸ್ಸನ್ನು ಕೊಟ್ಬಿಟ್ಟು ನಾವು ಮರ್ತೇ ಹೋಗ್ಬಿಟ್ಟಿದ್ದೀವಿ. ಅದಕ್ಕೆ ಮತ್ತೆ ಭಗವಂತ ನೆನಪಿಸೋದಕ್ಕೋಸ್ಕರ ಮತ್ತೆ ಬರ್ತಾನೆ, ಲೀಲೆಗಳನ್ನು ಮಾಡ್ತಾನೆ. ಹೀಗಾದರೂ ನಾವು ನೆನಪಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಈಗ ಒಬ್ಬ ಹುಚ್ಚ ತಾನು ಯಾರು ಅಂತಾನೆ ಮರ್ತು ಹೋಗಿ ಹೆಂಗೆಂಗೋ ಆಡ್ತಿರ್ತಾನಲ್ವ, ಅವನಿಗೆ ಮತ್ತೆ ಆ ಒಂದು ನೆನಪು ಬರಬೇಕು ಅಂತಂದರೆ ಅವನ ಹಿಂದಿನ ಕಾರ್ಯಗಳನ್ನೆಲ್ಲ ನೆನಪಿಸ್ತಾ ಇರ್ತಾರೆ. ನೋಡಿ, ಅವನು ಓದಿದ್ದೆಲ್ಲಿ, ಅವನು ಎಲ್ಲೆಲ್ಲಿ ಓಡಾಡಿರ್ತಾನೋ ಆ ಜಾಗಕ್ಕೆಲ್ಲ ಕರ್ಕೊಂಡು ಹೋಗೋದು, ಅವನಿಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಅವನಿಗೆ ನೆನಪು ಬರುತ್ತೇನೋ ಅಂತಂದ್ಬಿಟ್ಟು. ಅದೇ ರೀತಿ ಭಗವಂತ ಏನು ಮಾಡ್ತಾನೆ, ಲೀಲೆಗಳನ್ನು ಮಾಡಿ ತೋರಿಸ್ತಾನೆ, ನಾನು ಯಾರು ಅಂತ ನೀನು ತಿಳ್ಕೊ ಅಂತಂದ್ಬಿಟ್ಟು. ಅಂದರೆ ಸಾಮಾನ್ಯ ಜನರನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರನೇ ಭಗವಂತನ ಲೀಲೆಗಳಿರೋದು. ಭಗವಂತ ಏನು ಮಾಡ್ತಾನೆ ಅಂತಂದರೆ ಸದಾಕಾಲ, ಯಾವಾಗಲೂ ಒಂದ್ಸರಿ ಅಲ್ಲ, ಯಾವಾಗಲೂ ಭಕ್ತರ ಪರ ಕಾರ್ಯವನ್ನು ನಿರ್ವಹಿಸ್ತಾನೆ. ಅದಕ್ಕೋಸ್ಕರನೇ ಕಾಮ್ಯ ಕರ್ಮಿಗಳಾಗಿರಬಹುದು, ಮುಕ್ತಿಯನ್ನು ಯಾರು ಇಷ್ಟಪಡ್ತಾರೋ, ನಾನು ಮುಕ್ತಿಯನ್ನು ಪಡಿಬೇಕು ಅಂತಂದ್ಬಿಟ್ಟು, ಅವಾಗ ಅವರು ಭಗವಂತ ಯಾವಾಗ ಭಕ್ತರ ರಕ್ಷಕರಾಗಿ ವರ್ತನೆ ಮಾಡ್ತಾನೋ, ಆ ರೀತಿಯ ಕಾರ್ಯಗಳನ್ನು ಮಾಡ್ತಾನೋ ಅವನಿಂದ ಆಕರ್ಷಿತರಾಗಬಹುದು.
ಕಾಮ್ಯಕರ್ಮಿಗಳು ಭಕ್ತಿ ಸೇವೆಯಿಂದ ತಮ್ಮ ಗುರಿ ಸಾಧಿಸಬಹುದು ಮತ್ತು ಮುಕ್ತಿ ಬಯಸುವವರು ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸುವ ಮೂಲಕ ಜೀವನದಲ್ಲಿ ತಮ್ಮ ಗುರಿಯನ್ನು ತಲುಪಬಹುದು. ಭಕ್ತರಿಗೆ ತಮ್ಮ ಕರ್ಮಗಳಿಗಾಗಿ ಕಾಮ್ಯ ಫಲ ಬೇಕಾಗಿಲ್ಲ, ಆದರೆ ಯಾವುದೇ ಬಗೆಯ ಮೋಕ್ಷವೂ ಬೇಕಾಗಿಲ್ಲ. ಅವರು ಗೋವರ್ಧನಗಿರಿಯನ್ನು ಎತ್ತಿದಂಥ, ಶಿಶುವಾಗಿದ್ದಾಗ ಪೂತನಿಯನ್ನು ಸಂಹರಿಸಿದಂಥ ಭಗವಂತನ ಅತಿಮಾನುಷ ಕೃತ್ಯಗಳನ್ನು ಮೆಚ್ಚುತ್ತಾರೆ. ಅಂದರೆ ಇಲ್ಲಿ ಕಾಮ್ಯಕರ್ಮಿಗಳಿರ್ತಾರಲ್ಲ, ಅಂದರೆ ತಮ್ಮ ಇಚ್ಛೆಯನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೋಸ್ಕರ ಕೆಲಸಗಳನ್ನು ಮಾಡುವಂಥವ್ರು, ಫಲಾಪೇಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡುವಂಥವ್ರು, ಅವರು ತಮ್ಮ ಗುರಿಯನ್ನು ಸಾಧಿಸ್ಕೋಬೇಕು. ಅಂದರೆ ನನಗೂ ಮುಕ್ತಿ ಬೇಕು ಅಂತಂದರೆ ಭಗವಂತನ ಸೇವೆ ಮಾಡಬೇಕು, ಮತ್ತು ಭಗವಂತನ ಸೇವೆಯನ್ನು ಮಾಡೋದ್ರಿಂದ ಗುರಿಯನ್ನು ತಲುಪಬಹುದು. ಆದರೆ ಭಕ್ತರು ಹಾಗಲ್ಲ, ಅವರು ಕಾಮ್ಯಕರ್ಮಿಗಳ ಹಾಗಲ್ಲ. ಅವ್ರಿಗೆ ನಾವು ಏನೇ ಕೆಲಸ ಮಾಡಿದ್ರು ಏನು ಪ್ರತಿಫಲವನ್ನು ಅಪೇಕ್ಷೆ ಪಡದೆ ಅವರು ಹಾಗೆ ಕೆಲಸ ಮಾಡ್ತಾರೆ. ಇದು ಭಗವಂತನ ಕೆಲಸ, ಭಗವಂತನಿಗೋಸ್ಕರ ನಾನು ಮಾಡ್ತಾ ಇರೋದು ಅಂತ. ಅಷ್ಟೇ ಅಲ್ಲ, ಅವ್ರಿಗೆ ಮೋಕ್ಷ ಅನ್ನೋದು ಬೇಕಾಗಿಲ್ಲ, ಮುಕ್ತಿ ಅನ್ನೋದು ಬೇಕಾಗಿಲ್ಲ. ಅವರು ಸದಾಕಾಲ ಭಗವಂತನ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಇಷ್ಟಪಡ್ತಾರೆ. ಆಮೇಲೆ ಗೋವರ್ಧನ ಗಿರಿಯನ್ನು ಎತ್ತುತ್ತಾನಲ್ವ ಅವನು, ಮತ್ತೆ ತುಂಬ ಚಿಕ್ಕ ಮಗುವಾಗಿದ್ದಾಗ ಪೂತನಿಯನ್ನು ಕೊಲ್ತಾನಲ್ವಾ, ಅಂಥ ಭಗವಂತನ ಅತಿಮಾನುಷ ಕೆಲಸಗಳಿದೆಯಲ್ಲ ಅದನ್ನೆಲ್ಲ ಅವರು ಮೆಚ್ಕೊಳ್ತಾರೆ, ಅಂಥದ್ದನ್ನು ಇಷ್ಟಪಡ್ತಾರೆ ಹೊರತು ಅವರು ಮುಕ್ತಿ ಇದು ಬೇಕು ಅಂತ ಅವ್ರು ಇಷ್ಟನೇ ಪಡೋದಿಲ್ಲ. ಕರ್ಮಿಗಳು, ಜ್ಞಾನಿಗಳು ಮತ್ತು ಭಕ್ತರು ಇವರೆಲ್ಲರನ್ನೂ ಆಕರ್ಷಿಸಲು ಅವನ ಲೀಲೆಗಳು ನಡೆಯುತ್ತವೆ. ಅವನು ಕರ್ಮಶಾಸನೆಗಳಿಗೆ ಅತೀತನು. ತಮ್ಮ ಕರ್ಮಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಗೆ ಬದ್ಧರಾದ ಸಾಮಾನ್ಯ ಮನುಷ್ಯರ ಮೇಲೆ ಹೇರಲ್ಪಟ್ಟ ಮಾಯಾರೂಪವನ್ನು ಅವನು ಒಪ್ಪಿಕೊಳ್ಳುವ ಸಾಧ್ಯತೆ ಇಲ್ಲ. ಅಂದರೆ ಕರ್ಮಿಗಳೇ ಆಗಿರ್ಬೋದು, ಜ್ಞಾನಿಗಳೇ ಆಗಿರ್ಬೋದು, ಭಕ್ತರೇ ಆಗಿರ್ಬೋದು, ಇವರನ್ನೆಲ್ಲ ತನ್ನ ಕಡೆಗೆ ಆಕರ್ಷಣೆ ಮಾಡೋದಕ್ಕೋಸ್ಕರನೇ ಈ ರೀತಿಯ ಲೀಲೆಗಳೆಲ್ಲ ನಡೆಸೋದು ಭಗವಂತ. ಅವನು ಯಾವುದೇ ಕರ್ಮಗಳಿಗೆ ಒಳಪಟ್ಟವನಲ್ಲ, ಅವನು ಕರ್ಮಗಳಿಗೆ ಅತೀತನಾಗಿರುವಂಥವನು. ಈಗ ನಾವು ಏನೋ ಒಂದು ಕರ್ಮ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಹಿಂದಿನ ಜನ್ಮದ ಒಂದು ಫಲದ ಸ್ವರೂಪವಾಗಿ ಈಗ ನಾವು ಆ ಕರ್ಮವನ್ನು ಮಾಡ್ತಾ ಇರ್ತೀವಿ. ಆದರೆ ಭಗವಂತನ ಲೀಲೆಗಳು ಹಾಗೆ ಅವನು ಅನುಸಾರವಾಗಿ ಇದನ್ನು ಮಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೋಬಾರ್ದು. ಯಾಕಂದರೆ ಅವನು ಸ್ವತಂತ್ರನಾಗಿರುವಂಥವನು. ಅವನು ನಮ್ಮನ್ನು ತನ್ನ ಕಡೆಗೆ ಆಕರ್ಷಿಸೋದಕ್ಕೋಸ್ಕರ ಈ ಲೀಲೆಗಳನ್ನು ಮಾಡ್ತಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ನಾವು ಮಾಡಬೇಕಾದ್ರೆ ಏನಾದರೂ ಕೆಲಸಗಳು, ಕಾರ್ಯಗಳು, ಅದು ಮಾಯೆ ನಮ್ಮ ಮೇಲೆ ಪ್ರಭಾವ ಬೀರಿರೋದ್ರಿಂದ ಹಾಗಾಗುತ್ತೆ. ಆದರೆ ಭಗವಂತನ ವಿಷಯದಲ್ಲಿ ಹಾಗಲ್ಲ. ಅವನ ಆವಿರ್ಭಾವದ ಎರಡನೇ ಉದ್ದೇಶವೆಂದರೆ ದುರಹಂಕಾರಿ ಅಸುರರನ್ನು ನಿರ್ನಾಮಗೊಳಿಸುವುದು ಹಾಗೂ ಅಲ್ಪಮತಿಗಳ ಅರ್ಥರಹಿತ ನಾಸ್ತಿಕ ಪ್ರಚಾರವನ್ನು ತಡೆಗಟ್ಟುವುದು. ಭಗವಂತನ ನಿಷ್ಕಾರಣ ಕರುಣೆಯಿಂದಾಗಿ ದೇವೋತ್ತಮ ಪುರುಷನಿಂದ ಹತರಾದವರೂ ಮೋಕ್ಷ ಪಡೆಯುವರು. ಭಗವಂತನ ಅರ್ಥಪೂರ್ಣ ಆವಿರ್ಭಾವವು ಸದಾಕಾಲ ಸಾಮಾನ್ಯ ಹುಟ್ಟಿಗಿಂತ ವಿಭಿನ್ನವಾದದ್ದು. ಪರಿಶುದ್ಧ ಭಕ್ತರಿಗೂ ಕೂಡ ಐಹಿಕ ದೇಹದೊಂದಿಗೆ ಸಂಬಂಧವಿಲ್ಲ. ತನ್ನ ಸಚ್ಚಿದಾನಂದ ರೂಪದಲ್ಲಿ ತಾನಿರುವಂತೆಯೇ ಆವಿರ್ಭವಿಸುವ ಭಗವಂತನಿಗೆ ಖಂಡಿತವಾಗಿಯೂ ಲೌಕಿಕ ರೂಪದ ಮಿತಿ ಇಲ್ಲ. ಈಗ ಭಗವಂತ ಈ ಜಗತ್ತಿಗೆ ಬರೋದಕ್ಕೆ ಒಂದು ಕಾರಣ ಏನು ಅಂತಂದರೆ ನಮ್ಮನ್ನು, ಸಾಮಾನ್ಯ ಜೀವಿಗಳನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡೋದಕ್ಕೋಸ್ಕರ ಅವನು ಲೀಲೆಗಳನ್ನು ನಡೆಸ್ತಾನೆ. ಇನ್ನೊಂದು ಉದ್ದೇಶ ಏನು ಅಂತಂದರೆ ದುರಹಂಕಾರಿಗಳಾಗಿರುವಂಥ ಅಸುರರಿರ್ತಾರಲ್ಲ ಅವರನ್ನು ಧ್ವಂಸ ಮಾಡೋದಕ್ಕೆ, ನಿರ್ನಾಮ ಮಾಡೋದಕ್ಕೋಸ್ಕರ. ಮತ್ತು ಅಲ್ಪಮತಿಗಳು ಇರ್ತಾರಲ್ವ, ಅವರು ಸುಮ್ಮನೆ ಆಸ್ತಿಕ ಪ್ರಚಾರವನ್ನು ಮಾಡ್ತಾ ಇರ್ತಾರೆ, ಅದರಲ್ಲಿ ಅರ್ಥನೇ ಇರೋದಿಲ್ಲ, ಅಂಥದ್ದನ್ನು ತಡೆಗಟ್ಟೋದಕ್ಕೋಸ್ಕರ ಬರ್ತಾನೆ. ಆಮೇಲೆ ಭಗವಂತನ ಈ ನಿಷ್ಕಾರಣ ಕರುಣೆ ಅಂದರೆ ಅವನು ಹೀಗೆ ಮಾಡಬೇಕು ಅನ್ನೋದಕ್ಕೆ ಏನೂ ಕಾರಣನೇ ಇಲ್ಲ, ಆದರೂ ಕೂಡ ನಮ್ಮ ಮೇಲೆ ಕರುಣೆ ಇಟ್ಟು ಅವನು ಇದನ್ನೆಲ್ಲ ಮಾಡ್ತಾನೆ. ಅಂಥ ಭಗವಂತನಿಂದ ಹತರಾದವರು ಅಂತಂದರೆ ಏನು, ರಾಕ್ಷಸರು ಇರ್ತಾರಲ್ಲ ಅವರನ್ನು ಸಾಯಿಸ್ತಂತಾನೆ, ಅವರನ್ನು ಕೊಲ್ತಂತಾನೆ, ಅವ್ರಿಗೂ ಕೂಡ ಮೋಕ್ಷವನ್ನು ಕೊಡ್ತಾನೆ. ಯಾಕಂದರೆ ಭಗವಂತನ ಕೈಯಿಂದ ಅವರು ಕೊಲ್ಲಲ್ಪಟ್ಟಿರೋದ್ರಿಂದ ಅವರಿಗೆ ಮೋಕ್ಷ ಕೊಡ್ತಾನೆ. ಸೊ ನಾವು ಸಾಮಾನ್ಯ ಜೀವಿಗಳು ಹೇಗೆ ಹುಡ್ತೀವೋ, ನಾವು ಹೇಗೆ ಸಾಯ್ತೀವೋ ಆ ರೀತಿ ಭಗವಂತನ ಹುಟ್ಟು ಅಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಮತ್ತು ಪರಿಶುದ್ಧ ಭಕ್ತರಿಗೂ ಕೂಡ ಈ ಐಹಿಕ ದೇಹದ ಜೊತೆ ಯಾವುದೇ ಸಂಬಂಧ ಇರೋದಿಲ್ಲ. ಅವ್ರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟೇ ಇರೋದಿಲ್ಲ, ಆಸಕ್ತಿನೂ ಇರೋದಿಲ್ಲ. ಅವ್ರು ಯಾವಾಗೂ ಆತ್ಮದಲ್ಲೇ ರಮಿಸುವಂಥವ್ರು, ಆತ್ಮದಲ್ಲಿ ಪರಮಾತ್ಮನನ್ನು ನೆನೆಸ್ಕೊಂಡು ಅಲ್ಲೇ ಒಳಗಡೆನೇ ಅವರು ರಮಿಸ್ತಾ ಇರ್ತಾರೆ. ನಮಗೆ ಮೇಲಿಂದ ನೋಡೋಕ್ಕೇನು ಅನಿಸುತ್ತೆ, ನಮ್ಮ ಥರನೇ ಅವರು ಕೂಡ ಇದ್ದಾರೆ ಅಂತ ಅನ್ಸುತ್ತೆ ಅಷ್ಟೇ.
ಆದರೆ ಅವರು ಬೇರೆಯೇ ಲೋಕದಲ್ಲಿರ್ತಾರೆ. ಅಂದರೆ ಭಗವಂತ ಸಚ್ಚಿದಾನಂದ ರೂಪದಲ್ಲಿ ತಾನು ಹೇಗಿದ್ದಾನೋ ಹಾಗೆ ಆವಿರ್ಭವಿಸುವ ಭಗವಂತ ಇದ್ದಾನಲ್ಲ, ಅವನಿಗೆ ಖಂಡಿತವಾಗ್ಲೂ ಕೂಡ ಈ ಒಂದು ಲೌಕಿಕ ರೂಪದ ಮಿತಿ ಅನ್ನೋದಿಲ್ಲ. ಅವನು ಹೇಗೆ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು, ಎಲ್ಲಿ ಬೇಕಾದರೂ ಬರ್ಬೋದು. ಅವನಿಷ್ಟ. ಅದು ಅವನಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ. ಅವನೇ ಸೃಷ್ಟಿ ಮಾಡಿರುವಂಥ ಜಗತ್ತು ಅಂತಂದಮೇಲೆ, ಅವನೇ ಓನರ್ ಅಂತಂದಮೇಲೆ ಅವನಿಷ್ಟ ಬಂದಾಗ ಅವನು ಇರ್ಬೋದು. ಆದರೆ ನಾವು ಹಾಗಲ್ಲ. ಅವನಿಂದ ನಾವು ಹುಟ್ಟಿರುವಂಥವ್ರು. ನಮಗೆ ಕೆಲವೊಂದು ರೀತಿ ನೀತಿ ನಿಯಮಗಳಿದೆ, ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಕರ್ಮ ಬಂಧನಗಳಿದೆ, ಇದೆಲ್ಲ ಇದೆ. ಆದರೆ ಇದರಿಂದ ನಾವು ಮುಕ್ತರಾಗಬಹುದು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಅಥವಾ ಭಗವಂತ ಬರೋದು ಬೇಕಾದಷ್ಟು ಕಾರಣಗಳಿರುತ್ತೆ. ಅದರಲ್ಲಿ ಮುಖ್ಯವಾಗಿರುವ ಕಾರಣಗಳೇನು ಅಂತಂದರೆ, ನಮ್ಮನ್ನು ಅವನ ಕಡೆಗೆ ಆಕರ್ಷಣೆ ಮಾಡೋದಕ್ಕೆ, ಮತ್ತು ದುಷ್ಟರನ್ನು ಶಿಕ್ಷೆ ಕೊಡೋದಕ್ಕೆ, ಶಿಷ್ಟರನ್ನು ರಕ್ಷಣೆ ಮಾಡೋದಕ್ಕೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.